ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸಾಲಗಾರ. ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೊಂದು ಒನ್ ಡೇ ಟ್ರಿಪ್ದು ವಿಡಿಯೋನ ತೋರ್ಸೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಇವತ್ತು ಒಂದು ಟೆಂಪಲ್ ರನ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇವತ್ತು ಎಷ್ಟೊಂದು ದಿನ ಆಗಿತ್ತು ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ಸೊ ಆ ಜನ ಫ್ಯಾಮಿಲಿ ಸಮೇತವಾಗಿ ಇವತ್ತು ನಮ್ಮ ಡಕೋಟಾ ಎಕ್ಸ್ಪ್ರೆಸ್ ತರಾನೇ ಇರುವ ನಮ್ಮ ಕಾರಲ್ಲಿ ಇವತ್ತು ಜರ್ನಿನ ಶುರು ಮಾಡಿದೀವಿ. ಬಂಡೈರಿಯ ಮಾಡಿ ಹಾಗೆ ಆನ್ ದ ವೇ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊರಟ್ವಿ ನಮ್ಮ ಶಿವಗಂಗೆ ದೇವಸ್ಥಾನದ ರೋಡಲ್ಲಿ. ಹಾಗೆ ಶಿವಗಂಗೆ ಬೆಟ್ಟಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಹಾಗೆ ವಿನಾಯಕನಿಗೆ ಒಂದು ಕೈ ಮುಗಿದ್ಬಿಟ್ಟು ಮುಂದೆ ಜರ್ನಿನ ಶುರು ಮಾಡಿದ್ವಿ. ಹೋಗ್ತಾ ಹೋಗ್ತಾ ಜೋಶಲ್ಲಿದ್ದ ನಮ್ಮ ಪಾಪುನು ಸಹ ನಿದ್ದೆ ಮಾಡಕ್ ಶುರು ಮಾಡ್ತು. ಹಾಗೆ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ವಿ. ಆನ್ ದ ವೇ ರೋಡ್ ಪಕ್ಕನೆ ಸಿಂಪಲ್ ಆಗಿ ಬಡ್ಜೆಟ್ ಫ್ರೆಂಡ್ಲಿ ಆಗಿ ತಿಂಡಿನೂ ಮುಗಿಸ್ಕೊಂಡು ಮುಂದಕ್ಕೆ ಜರ್ನಿ ಶುರು ಮಾಡೋಣ ಅಂತೇಳಿ ತಿಂಡಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೂ ಕಾಲ ಕಳೆದು ಆನಂತರ ಜರ್ನಿನ ಶುರು ಮಾಡಿದ್ವಿ. ಹಾಗೆ ಮೊದಲು ನಾವು ಅಂದ್ಕೊಂಡಿದ್ದು ಶ್ರೀ ಗೌಡಗೆರೆ ಚೌಡೇಶ್ವರಿ ನೋಡೋಣ ಅಂತೇಳಿ. ಅದರ ಪ್ರಕಾರವಾಗಿ ನಾವು ತಿಂಡಿಯನ್ನೆಲ್ಲ ಮುಗಿಸ್ಕೊಂಡು ಸೀದಾ ಗೌಡಗೆರೆ ಕಡೆ ಹೊರಟ್ವಿ. ಯಾರೇ ಆದರೂ ಪರವಾಗಿಲ್ಲ, ಆರಾಮಾಗಿ ಬರ್ಬೋದು, ಯಾಕಂದರೆ ಎಲ್ಲ ಕಡೆಯಿಂದ ಬಸ್ ಸೌಲಭ್ಯನೂ ಇದೆ, ಹಾಗೆ ರಸ್ತೆನೂ ಚೆನ್ನಾಗಿದೆ ವ್ಯವಸ್ಥೆ. ಸೊ ಯಾವುದೇ ತೊಂದರೆ ಆಗೋದಿಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ರಜಾ ದಿನ ಅಂತಂದರೆ ಫುಲ್ಲು ರಶ್ ಆಗಿರ್ತಾರೆ. ಒಟ್ಟಿನಲ್ಲಿ ಒಂದು ದಿನ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗೆ ನಾವು ಗೌಡ್ಗರೆಗೆ ಬಂದೇ ಬಿಟ್ವಿ. ಬರ್ತಿದ್ದಂಗೆ ನಮ್ಮ ಪಾಪನು ಎದ್ಬಿಟ್ಟು ನಮ್ಗೆಲ್ಲರಿಗೂ ಫೋಟೋಗೆ ಫೋಸ್ ಕೊಟ್ಟ. ಹಾಗೆ ನಾವು ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತೇಳಿ ಹೊರಟ್ವಿ. ಸೊ ದೇವಸ್ಥಾನ ಹೊರಗಡೆಯಿಂದನೇ ನೋಡ್ತಿದ್ದಂಗೆ ಒಂಥರ ಸಕ್ಕತ್ತಾಗಿ ಅನ್ನಿಸ್ತು. ಯಾಕೆಂತಂದ್ರೆ ಆ ದೊಡ್ಡ ಮೂರ್ತಿ ಇದೆ ದೇವ್ರದ್ದು, ಅದನ್ನ ನೋಡೋದಕ್ಕೇನೆ ಫುಲ್ ಫೇಮಸ್ ಅದು ಸ್ಟ್ಯಾಚು. ಹಾಗೆ ಅಲ್ಲಿ ಕಾಯಿ ಕಟ್ಟೋದು ಮತ್ತೆ ಉಪ್ಪಿನ ಸೇವೆ, ಹೀಗೆ ಏನೇನೋ ಸೇವೆಗಳಿದಾವೆ, ಎಲ್ಲ ತುಂಬಾ ಚೆನ್ನಾಗೇ ಇದಾವೆ. ಸೊ ಅದನ್ನ ನೋಡ್ಕೊಂಡು ಒಂದೊಂದೇ ದೇವಸ್ಥಾನ ದರ್ಶನ ಮಾಡ್ಕೊಂಡು ನಾವು ಕ್ಯೂನಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಒಳಗಡೆ ಹೋಗ್ತೀನಿ ಜನ ಸಾಗರ ಸಿಕ್ಕಾಪಟ್ಟೆ ಇದ್ದು ನಮಗೂ 2 ರಿಂದ 3 ಅವರು ದರ್ಶನಕ್ಕೆ ಟೈಮ್ ತಗೊಳ್ತು. ಹಾಗೆ ದರ್ಶನ ಮುಗಿಸ್ಕೊಂಡು ಸೀದಾ ಬಂದ್ವಿ. ಹಾಗೆ ಪಕ್ಕದಲ್ಲಿ ಬಸಪ್ಪನ ಸನ್ನಿಧಿ ಇದೆ, ಅದರಲ್ಲಿ ಬಸವಣ್ಣ ಇದೆ, ಅದರ ಆಶೀರ್ವಾದ ಪಡ್ತೀನಿ. ಅಲ್ಲಿ ಅಂತೂ ನಮ್ಮ ಪಾಪು ಬಸವಣ್ಣ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟ. ಅದನ್ನ ಯಾವಾಗ ಮುಟ್ಬೇಕು ಅಂತ ಕಾಯ್ತಾ ಇದ್ದ, ಫುಲ್ಲು ಜೋಶಲ್ಲಿದ್ದ. ನಮ್ಮ ಪಾಪು ನಮ್ಮ ಬಸಪ್ಪನ ಹತ್ರ ಆಶೀರ್ವಾದ ತಗೊಳಕ್ಕೆ ಫುಲ್ ಜೋಶಲ್ಲಿದ್ದಾನೆ ನೋಡ್ರಿ. ನನಗೆ ಒಂಚೂರು ಭಯನೇ ಆಗ್ತಿಲ್ಲ. ಫುಲ್ಲು ಜೋಶಲ್ಲವನೇ ಹುಡುಗ. ಬಸವಣ್ಣನ ಆಶೀರ್ವಾದ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದೇವೆ ಉಪ್ಪಿನ ಸೇವೆ ಮತ್ತು ಹರಕೆಕಾಯಿ ಕಟ್ಟೋಣ ಅಂತೇಳಿ. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಕೌಂಟರ್ಗಳು ಇರ್ತವೆ, ಅಲ್ಲೆಲ್ಲ ಟೋಕನ್ ತಗೊಂಡು ಯಾವ ಸೇವೆ ಮಾಡ್ತೀರಾ ಅಂತೇಳಿ ಆ ಸೇವೆಯ ಟೋಕನ್ ತಗೊಂಡು ಆ ಸೇವೆ ಹತ್ರ ಹೋದ್ರೆ ಅಲ್ಲಿ ಉಪ್ಪಿನ ಸೇವೆ ಮಾಡಿಸೋರೆಲ್ಲ ಉಪ್ಪು ತಗೋಬೋದು. ಹಾಗೆ ಅದ್ರ ಪಕ್ಕದಲ್ಲೇ ಹರಕೆಕಾಯಿಯೂ ಸಹ ಸಿಗುತ್ತೆ, ಅಲ್ಲಿ ಹರಕೆಕಾಯಿನೂ ತಗೊಂಡು ಕಟ್ಬೋದು. ಹಾಗೆ ನಾನು ಮೊದಲಿಗೆ ತಗೊಂಡಿದ್ದು ಉಪ್ಪಿನ ಸೇವೆದು. ಸೊ ಅದು ಟೋಕನ್ನು 30 ರೂಪೀಸ್, 30 ರೂಪಾಯಿ ಇದೆ. 30 ರೂಪಾಯಿ ಕೊಟ್ಟು ಒಂದು ಟೋಕನ್ ತಗೊಂಡ್ರೆ ಇಲ್ಲಿ ಉಪ್ಪು ಮತ್ತು ಕರ್ಪೂರ ಅದು ಕೊಡ್ತಾರೆ. ಅದನ್ನ ತಗೊಂಡು ಹೋಗಿದ್ರೆ ಅಲ್ಲಿ ತಾಯಿ ಮುಂದೆ ನಿಮ್ಮ ಇಷ್ಟಾರ್ಥಗಳು ಅಂದರೆ ಋಣಭಾರ ಕಡಿಮೆ ಆಗುತ್ತಂತೆ, ಅಂದರೆ ಸಾಲ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೆ ನಾನು ಆ ತಾಯಿನ ಬೇಡ್ಕೊಂಡು ನಾನು ಉಪ್ಪಿನ ಸೇವೆ ಸಲ್ಲಿಸೋಣ ಅಂತೇಳಿ ಆ ಉಪ್ಪಿನ ಸೇವೆ ಸಲ್ಲಿಸೋ ಜಾಗಕ್ಕೆ ಹೋಗಿ ನೋಡಿದ್ರೆ ರಾಶಿಗಟ್ಟಲೆ ಉಪ್ಪಿತ್ತು. ಸೊ ಇಷ್ಟೊಂದು ಜನ ಸಾಲಗಾರರ ಮಧ್ಯೆ ನಾನು ಯಾವ ಲೆಕ್ಕನೂ ಅಲ್ಲ ಅಂತ ಹೇಳ್ಬಿಟ್ಟು ಆ ತಾಯಿ ಬೇಡ್ಕೊಂಡು ನಾನು ಆ ಸೇವೆ ಸಲ್ಲಿಸ್ಬಿಟ್ಟು ನೆಕ್ಸ್ಟು ಹರಕೆ ಕಟ್ಟೋಣ ಅಂತೇಳಿ ಹರಕೆ ಟೋಕನ್ ತಗೊಂಡು ಹಾಗೆ ಆ ಟೋಕನ್ ಸಮೇತ ಅವುಗಳಲ್ಲಿ ಒಂದು ಕಾಯಿ ಎತ್ಕೊಬಂದ್ವಿ. ಹರಕೆಕಾಯಿ ಕಟ್ಟೋಣ ಅಂತ ನೋಡಿದ್ರೆ ಇಲ್ಲೂ ತುಂಬ ಜನಗಳು ಕಟ್ಟಿರ್ತಾರೆ. ಈ ದೇವಸ್ಥಾನ ಫೇಮಸ್ ಆಗಿರೋದೇ ಹರಕೆಕಾಯಿ ಕಟ್ಟೋದ್ರಿಂದ. ಸೊ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವಂತ ನಂಬಿಕೆ ಇದೆ. ಸೊ ಹಾಗೆ ನಾನು ಒಂದ್ಸಲ ಅಂದ್ಕೊಂಡು ನಾವು ಆ ತಾಯಿನ 3 ಸುತ್ತು ಸುತ್ತಬಿಟ್ಟು ಅಲ್ಲಿ ಹರಕೆಕಾಯಿನ ಕಟ್ಟಿದ್ವಿ. ಸೊ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಹೋದ್ರೆ ಫಸ್ಟು ಅಲ್ಲಿ ಈಗ ಇತ್ತೀಚೆಗೆ ಫೇಮಸ್ ಆಗಿರೋದಂದ್ರೆ ಸೆಲ್ಫಿ ಕ್ಯಾಮ್ರಾ, ಅದು ರೌಂಡ್ ಆಗ್ತಾರಲ್ಲ ಅದು. ಸೊ ಅಲ್ಲಿ ಹೋದವ್ರು ಅದನ್ನ ಮಿಸ್ ಮಾಡೋದಿಲ್ಲ, ಬಟ್ ನಾವು ಮಿಸ್ ಮಾಡಿದ್ವಿ ಜನ ಜಾಸ್ತಿ ಇದ್ರು ಅಂತೇಳಿ. ಹಾಗೆ ಟೈಮ್ ಇರಲಿಲ್ಲ. ಹಾಗೆ ಈಗ ಹೊಸದಾಗಿ ಆ ಸ್ಟ್ಯಾಚು ಕೆಳಗಡೆ ಒಂದು ಗುಹೆ ಒಳಗಡೆ ಒಂಥರ ದೇವ್ರುಗಳನ್ನೆಲ್ಲ ಇದು ಮಾಡಿದ್ರೆ ನಾವು ಅದ್ರೊಳಗಡೆ ಹೋಗೋಕ್ಕಾಗಲಿಲ್ಲ, ಜನ ಫುಲ್ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಕೂಡ ಚದುರ್ ಕಡೆ ಬಂದ್ವಿ. ಇಲ್ಲೂ ಜನಸಂಖ್ಯೆ ತುಂಬಾನೇ ಇತ್ತು. ಹಾಗೆ ಎಲ್ಲ ನೀಟ್ನೆಸ್ ಆಗಿ ಊಟನೆಲ್ಲ ಬಡಿಸ್ತಾ ಇದ್ರು. ಹಾಗೆ ನಾವು ಪ್ರಸಾದನ ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ವಿ.
ನಾವು ಅಲ್ಲಿ ಪ್ರಸಾದ ಸ್ವೀಕರಿಸ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಂದ ಜರ್ನಿನ ಶುರು ಮಾಡಿದ್ವಿ. ನಾವು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಯಡಿಯೂರ್ಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ಹೊರಟು ಬರ್ತಾ ದಾರಿಯಲ್ಲಂತೂ ಆ ರಸ್ತೆಗಳಲ್ಲೇ ಕಣಗಳು ಮಾಡಿಬಿಟ್ಟಿದ್ರು ನಮ್ಮ ರೈತರು. ಅರ್ಧ ರೋಡಲ್ಲಿ ತಮ್ಮ ಬೆಳೆದಿರೋ ದವಸ ಧಾನ್ಯನೆಲ್ಲ ಹಾಕ್ಬಿಟ್ಟು ಅಲ್ಲೇ ರೋಡಲ್ಲಿ ಇದು ಮಾಡ್ತಾ ಇದಾರೆಲ್ಲ. ಸೊ ತೊಂದರೆ ಆಗುತ್ತೆ ಈ ತರ ಮಾಡಿದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಆದ್ರೆ ರಸ್ತೆಯಲ್ಲಿ ಓಡಾಡುವಂತ ವಾಹನಗಳಿಗಂತೂ ತುಂಬಾನೇ ತೊಂದರೆ ಆಗ್ತಿತ್ತು. ಯಾಕೆಂದ್ರೆ ಅರ್ಧ ರೋಡಿಗೆ ಎಲ್ಲ ಅವರೇ ಕಡೆ ಅಲ್ಲಿ ಫಸ್ಟೇ ಸಿಂಗಲ್ ರೋಡ್ ಇದಾವೆ. ಸೊ ಅದ್ರಲ್ಲೂ ಇನ್ನು ಅರ್ಧ ರೋಡಲ್ಲಿ ಅವರೇ ಇದ್ರು. ಸೊ ಹಂಗೆ ಹಿಂಗೆ ಮಾಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಸೀದಾ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತೇಳಿ ಯಡಿಯೂರನ್ನ ತಲುಪೇ ಬಿಟ್ವಿ. ನಾವು ಯಡಿಯೂರ ರೀಚ್ ಆಗ್ತಿದ್ದಾಗೆ ದೂರಕ್ಕೇನೆ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇತ್ತು. ಅದಂತೂ ನೋಡೋದಕ್ಕೆ ದೂರಕ್ಕೇನೆ ಸಖತ್ತಾಗಿ ಕಾಣಿಸ್ತಿತ್ತು. ನಿನ್ನ ಹತ್ರ ಹೋಗಿ ನೋಡಿದ್ರೆ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಹಾಗೆ ಹತ್ರ ಹೋಗ್ಬಿಟ್ಟು ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಬಂದ್ವಿ ದೇವಸ್ಥಾನ ಮುಂದೆ. ಆ ಗೋಪುರ ದೂರಕ್ಕೆ ಕಾಣ್ತಿತ್ತು, ಹತ್ರದಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡಿದ್ವಿ. ಹಾಗೆ ದೇವಸ್ಥಾನ ಮುಂದೆ ವಿಶಾಲವಾಗಿ ಜಾಗನೂ ಇದೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಲ್ಲೇ ತಮ್ಮ ಚಪ್ಪಲಿಗಳು ಪಾದರಕ್ಷಣೆ ಎಲ್ಲ ಹಾಕಿ ಸ್ಟ್ಯಾಂಡ್ಗೆ ಸೀದಾ ದೇವರ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ಬೋದು. ಜನಸಂಖ್ಯೆನೂ ಅಷ್ಟೊಂದು ಹೆವಿ ಇರೋದಿಲ್ಲ, ಜಾಸ್ತಿ ಇರೋದಿಲ್ಲ. ಸೊ ಆರಾಮಾಗಿರುತ್ತೆ, ದೇವ್ರ ದರ್ಶನ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೆ ನಾವು ಅಲ್ಲಿಂದ ದೇವಸ್ಥಾನದ ಒಳಗಡೆ ದರ್ಶನ ಮಾಡಿದ್ವಿ. ಒಳಗಡೆ ವಿಡಿಯೋ ಮಾಡೋವಾಗಿಲ್ಲ. ಸೊ ಹಾಗೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಈಚೆ ಬರ್ತಾ ಅಲ್ಲೊಂದು ನೋಡಿದ್ರೆ ಇನ್ನು ಚಿನ್ನದ ರಥ ಇತ್ತು. ಅದನ್ನು ನೋಡ್ಬಿಟ್ಟು ಅಲ್ಲಿಂದ ಸೀದಾ ನಾವು ದೇವಸ್ಥಾನದ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡೆ. ದೇವಸ್ಥಾನ ಒಳಗಡೆನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿತ್ತು ದೇವಸ್ಥಾನನು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರ ಆಶೀರ್ವಾದ ಪಡೆದು ನಾವು ಮತ್ತೆ ಅಲ್ಲಿಂದ ಹೊರಗಡೆ ಹೊರಟು ಬಂದ್ವಿ. ಹಾಗೆ ಬರ್ತಾ ಹೊರಗಡೆನೆ ಅಲ್ಲಿ ಕೆರೆ ಇದೆ. ಕೆರೆ ಅಂತೂ ಸಕ್ಕತ್ತಾಗಿತ್ತು ನೋಡೋದಕ್ಕೆ. ನಾವು ಹೋಗ್ತಿದ್ದಂಗೆ ಯಾರು ಮೀನೆಲ್ಲ ಹಿಡಿತಾ ಇದ್ರು ಆ ಕೆರೆಯಲ್ಲಿ. ತುಂಬಾ ಚೆನ್ನಾಗೇ ಆಯಿತು. ನಾವು ಸ್ವಲ್ಪ ಹೊತ್ತು ಅಲ್ಲಿ ಕಾಲಾವಕಾಶ ಕಳೆಯೋಣ ಅಂತೇಳಿ ಬಂದ್ವಿ. ಹಾಗೆ ಅಲ್ಲೆಲ್ಲ ನೋಡ್ಕೊಂಡು ಹಾಗೆ ನಮ್ಮ ಪಾಪು ನೀರಲ್ಲೆಲ್ಲ ಆಟ ಆಡ್ತಿದ್ದ. ಸೊ ಅವ್ರನ್ನೂ ಎಲ್ಲ ಆಟ ಆಡಿಸ್ಬಿಟ್ಟು ಸೊ ಅಲ್ಲೂ ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಬಿಸಿಲಿಗೆ ತುಂಬ ಬಾಯಾರಿರೋ ಕಾರಣ ಅಲ್ಲೇ ಪಕ್ಕದಲ್ಲಿರೋ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಆ ಕೆರೆ ಪಕ್ಕದಲ್ಲೇ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಾಪು ಆ ಕುದುರೆ ಸವಾರಿ ಮಾಡೋದನ್ನ ತುಂಬಾನೇ ಇಷ್ಟಪಡ್ತಿದ್ದ ಇಲ್ಲಿಂದನೇ. ಸೊ ನಾವು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ನಾನು ನಮ್ಮ ಪಾಪು ಇಬ್ರು ಆಗಿದ್ದಾಗ್ಲಿ ಅಂದ್ಬಿಟ್ಟು ನಮ್ಮ ಡಿ ಬಸ್ ಕುದುರೆ ಇತ್ತಲ್ಲೊಂದು. ಸೊ ಡಿ ಬಸ್ ಡೆವಿಲ್ ಕುದುರೆ ಇತ್ತು, ಅದರಲ್ಲಿ ಸವಾರಿ ಮಾಡೇ ಬಿಟ್ವಿ. ನಮ್ಮ ಪಾಪು ಅಂತೂ ಕುದುರೆ ಮೇಲೆ ಕೂತ್ಕೊಂಡು ಮಹಾರಾಜನ್ ತರ ಎಲ್ಲರಿಗೂ ಟಾಟಾ ಮಾಡ್ತಿದ್ದ. ಸೊ ಅವನು ಕುದುರೆ ಮೇಲೆ ಕೂತ್ಕೊಂಡು ಮಹಾರಾಜನ್ ಫೀಲ್ ತಗೊಂತಿದ್ದ. ಹಾಗೆ ನಮಗೂ ಖುಷಿ ಆಗ್ತಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಟೈಮ್ ಇರೋ ಕಾರಣ ಬಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಬಿದಿನಗೆರೆಯ ಶ್ರೀ ಪಂಚಮುಖಿ ಆಂಜನೇಯ ನೋಡೋದನ್ನ ಅಂತೇಳಿ. ಸೊ ಅದು ದೂರಕ್ಕೆ ಹೋಗ್ತಾ ಇದ್ದಂಗೆ ಕಾಣಿಸ್ತು ಸಕ್ಕತ್ತಾಗಿ. ಎಲ್ಲರೂ ಫುಲ್ಲು ಕ್ಯೂರಿಯಾಸಿಟಿ ಹೆಚ್ಚಿಸ್ಬಿಡ್ತು, ಯಾಕಂದ್ರೆ ಯಾರು ಅಷ್ಟು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ರು. ಸೊ ದೇವ್ರನ್ನ 1 ಕಿಲೋಮೀಟರ್ ಹಿಂದೆನೆ ನೋಡ್ತಿದ್ದ ಹಾಗೇನೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಹತ್ರ ಹೋಗಿ ನೋಡಿದ್ರೆ ಇನ್ನೂ ಹೇಗೆಲ್ಲ ಇರ್ಬೋದು ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಹತ್ತಕ್ಕೆ ಹೋಗಿ ಕಾರ್ನ ನಿಲ್ಸ್ಬಿಟ್ಟು ನೋಡಿದ್ರೆ ಎಲ್ಲರೂ ಒಂದು ಕ್ಷಣ ಆಶ್ಚರ್ಯವಾಗಿ ನಿಂತ್ಕೊಬಿಟ್ರು, ಯಾಕಂದ್ರೆ ಅಷ್ಟು ದೊಡ್ಡದು 161 ಅಡಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಅದೆಲ್ಲ ಸಖತ್. ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಆಗಿದೆ ಇವಾಗ. ಸೊ ಶನಿ ಮಹಾತ್ಮ ದೇವಸ್ಥಾನ ಮತ್ತೆ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ. ಅಲ್ಲಿ ಹೋಗ್ತಿದ್ದಂಗೆ ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ. ಹಾಗೆ ಅಲ್ಲಿ ಹೋಗ್ತಾ ಆ ದೇವಸ್ಥಾನನ ಹೇಗೆ ಕಟ್ಟಿದ್ರು ಮತ್ತೆ ಅದನ್ನೆಲ್ಲ ಯಾರು ಸ್ಥಾಪನೆ ಮಾಡಿದ್ರು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ಓದ್ಕೊಂಡು ಸೀದಾ ದೇವಸ್ಥಾನದ ಒಳಗಡೆ ಹೊರಟ್ವಿ. ಇದನ್ನ ಒಬ್ಬ ರೈತನ ಮಗ ಕಟ್ಟಿರೋದು ಅಂತ ಹೇಳ್ತಾರೆ. ಹಾಗೆ ಅವರು ಇಷ್ಟೆಲ್ಲ ಅದನ್ನ ಬೆಳೆಸಿದ್ದಾರೆ, ಹಾಗೂ ತುಂಬಾ ಹೆಸರುವಾಸಿ ಆಗಿದೆ ಇದು. ಹಾಗೆ ದೇವಸ್ಥಾನ ಪಕ್ಕದಲ್ಲೇ ಅನ್ನ ಪ್ರಸಾದ ಮಂಟಪನೂ ಇದೆ, ಅಲ್ಲೂ ಸಹ ಊಟದ ವ್ಯವಸ್ಥೆ ಎಲ್ಲ ನಡೆಯುತ್ತಾ ಇರುತ್ತೆ. ಹಾಗೆ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಾವು ದೇವರ ದರ್ಶನ ಮಾಡೋಣ ಅಂತೇಳಿ ಮುಂದೆ ಹೋದ್ವಿ. ಅಲ್ಲಿ ನಮ್ಮ ಧನಂಜಯ ಗುರುಜಿ ಅವರ ಜೀವನ ಚರಿತ್ರೆ ಎಲ್ಲ ಹಾಕಿದ್ರು. ಸೊ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ 161 ಅಡಿಯ ಪಂಚಮುಖಿ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಸೊ ಅದು ಒಂದು ಹೆಗ್ಗಳಿಕೆನೆ. ಬಟ್ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಹ ನೋಡೋದಕ್ಕೆ ಅದ್ಭುತವಾಗಿ ಅಚ್ಚರಿಯಾಗಿ ಕಾಣುತ್ತೆ. ಹಾಗೆ ದೇವಸ್ಥಾನದ ಮುಂಭಾಗ ನೋಡೋದಾದ್ರೆ ಶನಿ ಮಹಾತ್ಮನ ವಾಹನಗಳು ಅಂದ್ರೆ ಕಾಗೆಗಳ ಆಕಾರದಲ್ಲಿ ಸಹ ಮಾಡಿದ್ದಾರೆ. ಆ ಕಾಗೆಗಳು ಮತ್ತೆ ಆ ಗೋಪುರದ ವಿನ್ಯಾಸ ನೋಡೋದಕ್ಕೆ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಹಾಗೆ ಅದ್ರ ಮುಂದೆನೆ ಒಂದು ಯಾಗ ಮಂಟಪ ಕೂಡ ಇದೆ ದೇವಸ್ಥಾನದ ಮುಂದೆ. ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಪೂಜೆಗಳು ಮಾಡಿಸೋರಂಥವ್ರು ಎಲ್ಲರೂ ಹೋಮ ಮಾಡೋದಕ್ಕೆ ಅಂತಾನೆ ಅದನ್ನ ಯಾಗ ಮಂಟಪನ ನಿರ್ಮಿಸಿದ್ದಾರೆ. ಅಲ್ಲಂತೂ ಒಂದೊಂದು ಟೈಮಲ್ಲಿ ಜನಸಾಗರ ತುಂಬಾನೇ ಇರುತ್ತೆ.
ಹಾಗೆ ದೇವಸ್ಥಾನ ಮುಂಭಾಗನೆಲ್ಲ ನೋಡಿಕೊಂಡು ದೇವರ ದರ್ಶನ ಮಾಡೋಣ ಅಂತೇಳಿ ನಾವು ಒಳಗಡೆ ಹೊರಟ್ವಿ. ಒಂದು ಟೈಮು ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ನಾನು ರೆಫರ್ ಮಾಡ್ತೀನಿ. ಅಷ್ಟೊಂದು ಸಖತ್ತಾಗಿದೆ, ಅಷ್ಟೊಂದು ಪವರ್ಫುಲ್ ಅನ್ಕೋಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿರೋ ವ್ಯವಸ್ಥೆ ಕೂಡ. ಬಂದು ಒಂದ್ಸರಿ ವಿಸಿಟ್ ಮಾಡಿ ಫ್ಯಾಮಿಲಿ ಕುಟುಂಬ ಸಮೇತರಾಗಿ. ಹಾಗೆ ನಾವು ದೇವಸ್ಥಾನ ಒಳಗಡೆ ದರ್ಶನ ಮಾಡೋಣ ಅಂತೇಳಿ ಹೋಗ್ಬೇಕಾದ್ರೆ ಫಸ್ಟಿಗೆ ಎಳ್ಬತ್ತಿನ ಆ ಶನಿ ಮಹಾತ್ಮನಿಗೆ ಪ್ರಿಯವಾದದ್ದು. ಸೊ ಅದನ್ನು ಅರ್ಪಿಸ್ಬಿಟ್ಟು ನಾವು ಕೈ ಮುಗಿದು ಹಾಗೆ ದೇವಸ್ಥಾನ ಒಳಗಡೆ ಹೊರಟಿವಿ. ಹಾಗೆ ಮುಂದೆ ಬಂದರೆ ನವಗ್ರಹ ದೇವಸ್ಥಾನಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲಿಗೆ ವಿಘ್ನ ವಿನಾಯಕನಿಗೆ ಕೈ ಮುಗಿದು ನಂತರ ನವಗ್ರಹಗಳ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಹಾಗೆ ನವಗ್ರಹ ದೇವರುಗಳ ಒಂದೊಂದು ದೇವರುಗಳು ಒಂದೊಂದು ದೇವಸ್ಥಾನದ ರೀತಿಯಲ್ಲಿದೆ. ಎಲ್ಲ ದೇವರಿಗೂ ಕೈ ಮುಗಿದ್ಬಿಟ್ಟು ನಂತರ ಶನಿ ಮಹಾತ್ಮನ ದರ್ಶನ ಮಾಡೋದಕ್ಕೆ ಹೋಗ್ಬೇಕಿಲ್ಲಿ. ತುಂಬ ಚೆನ್ನಾಗಿದೆ. ನವಗ್ರಹಗಳ ದರ್ಶನ ಪಡ್ಕೊಂಡು ಹಾಗೆ ಶನಿ ಮಹಾತ್ಮನ ಆಶೀರ್ವಾದ ತಗೊಂಡು ನಾವು ಹಾಗೆ ಮುಂದೆ ಬಂದು ಗುರುಗಳ ಸಾನ್ನಿಧ್ಯದಲ್ಲಿ ಧನಂಜಯ ಗುರುಗಳು ಅಲ್ಲಿ ಯಾರೋ ಭಕ್ತಾದಿಗಳಿಗೆ ಅವರ ಪ್ರವಚನ ಕೊಡ್ತಾ ಇದ್ರು. ಸೊ ಅವ್ರನ್ನ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹಾಗೆ ಆಂಜನೇಯನ ದರ್ಶನ ಪಡೋಣ ಅಂತೇಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮುಂದೆ ಬಂದು ಮೇಲೆ ಹೋಗ್ಬೇಕು ಅಂದರೆ 10 ರೂಪಾಯಿ ಟಿಕೆಟ್ ತಗೋಬೇಕು. ಆ ಟೋಕನ್ ತಗೊಂಡ್ರೆ ನಿಮ್ಮನ್ನ ಮೇಲೆ ಕಳಿಸ್ತಾರೆ ಪಾದಸ್ಪರ್ಶ ಮಾಡೋದಕ್ಕೆ. ಸೊ ನಾವು ಸಹ ಟಿಕೆಟ್ ತಗೊಂಡು ಮೇಲೆಗಡೆ ಆಂಜನೇಯನ ಪಾದಸ್ಪರ್ಶ ಮಾಡೋದಕ್ಕೆ ಹೊರಟ್ವಿ. ಬಂದು ಆಂಜನೇಯನ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ. ನಾವು ಆ ದೇವರನ್ನ ನೋಡಬೇಕು ಅಂತ ತಲೆ ಎತ್ತಿದ್ರೆ ಅಲ್ಲಿ ಏನು ಕಾಣೋದಿಲ್ಲ, ಏಕೆಂದರೆ ಅಷ್ಟು ದೊಡ್ಡದಾಗಿದೆ, ಬೃಹದಾಕಾರವಾಗಿದೆ. 161 ಅಡಿ ಆಂಜನೇಯ ಇದೆ. ಸೊ ನಾವು ಆ ದೇವರ ಕೆಳಗಡೆ ನಿಂತ್ಕೊಂಡ್ರೆ ಆ ಆಂಜನೇಯನ ಪಾದ ಧೂಳಿಗೂ ಸಹ ನಾವು ಸಾಲೋದಿಲ್ಲ, ಆ ಥರ ಕಾಣ್ತೀವಿ. ಹಾಗೆ ದೇವಸ್ಥಾನದ ಮುಂದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಒಂದು ದಿನ ಕುಟುಂಬ ಸಮೇತರಾಗಿ ಆರಾಮಾಗಿ ಹೋಗ್ಬೋದು, ಯಾವ ರೀತಿ ತೊಂದರೆ ಆಗೋದಿಲ್ಲ. ಮೇಲೆ ನಿಂತ್ಕೊಂಡು ಎಲ್ಲ ನೋಡಿ ಎಲ್ಲ ಆದಮೇಲೆ ಮತ್ತೆ ಕೆಳಗಡೆ ಇಳಿದ್ವಿ. ಕೆಳಗಡೆ ಇಳಿತಿದ್ದಾಗೆ ಅಲ್ಲೇ ಬಸವಣ್ಣ ಕೂಡ ಇತ್ತು. ಸೊ ಅದನ್ನು ಸ್ವಲ್ಪ ನೋಡಿ ಆಶೀರ್ವಾದ ತಗೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ಅಲ್ಲೂ ಹಸುಗಳೆಲ್ಲ ಸಾಕ್ತಾರೆ, ಅಂದರೆ ಮಠದ ಗೋಶಾಲೆ ಕೂಡ ಇದೆ. ಸೊ ಅಲ್ಲೂ ಕೂಡ ಹಸುಗಳೆಲ್ಲ ಇದ್ವು. ಸೊ ಅದನ್ನೆಲ್ಲ ಮಾತಾಡ್ಸ್ಕೊಂಡು ನೋಡಿಕೊಂಡು ಹಾಗೆ ಟೈಮ್ ಆಗಿರೋ ಕಾರಣ ನಾವು ಸಹ ಮನೆ ಕಡೆ ಹೊರಟು ಬಂದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.